ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ, ಸರಿನಾ? ಹೇಳು ಇವಾಗ ಏನು ನಿನ್ನ ಪ್ರಾಬ್ಲಮ್? ಇವಾಗ ನೀನು ಸುಮ್ಮನೆ ಬೈತೀಯ ನನಗೆ? ಆವಾಗಲೇ ನೀನು ಸುಮ್ಮನೆ ಇಲ್ದವೆಲ್ಲ ಹೇಳಿದ್ದು. ಇವಾಗ ನಾನು ಏನು ಮಾಡಿದೆ ಮತ್ತೀಗ? ನಾನೇನು ಮಾವಿನಕಾಯಿ ಕೀಳಕ್ಕೋ ಇದ್ನೆ? ನಮ್ಮ ಗುಂಡಜ್ಜಿಗೆ ಸುಳ್ಳು ಹೇಳಿ ಬೈಸ್ತೆ ನನ್ನ? ನಿಜ ಹೇಳ, ಮನಸ್ಸು ಮುಡ್ಕೊಂಡು ಹೇಳು. ತೋತಾಪುರಿ ಮಾವಿನಕಾಯಿ ಇಟ್ಕಣ ಅಲ್ಲಿ ಸಣ್ಣಂದು ಹೋಗಿ ಕಿತ್ಕೊಂಬತ್ತೀನಿ, ಉಪ್ಪು ಖಾರ ಹಾಕಿನ ತಿಮ್ಮನೆ ಅಂತ ಹೇಳಿದ್ವಿ. ಮೊದಲೇ ಏನಿಲ್ಲ, ಅವ್ರು ನೋಡಿದ್ರೆ ಸರಿಯಾಗಿ ಹೋಗಿದ್ದಾರೆ ಮಕ್ಕಿ. ಮತ್ತೀಗ ಮಂತ ಕುಡಿಕೆ ಬಂದು ಜಗಳ ಮಾಡಿದ್ರೆ ಮರ್ಯಾದೆ ಹೋಗೋದು ಯಾರ್ದು? ಗುಂಡಜ್ಜಿದು. ನೀನೇನು ಸಾಬಸ್ತಾ? ಪಾಪ ಎಂದು ಕಳ್ತನೂ ಮಾಡಿಲ್ಲ ಅಲ್ವೇ? ನಾನು ಯಾರ ಹೊಲ್ದಾಗೂ ಕದ್ದಿಲ್ಲ. ಇರ್ಲಿ ಹಿಂಗೆ ಇರಲ್ಲ ಅಲ್ವಲ್ಲ ಹುಡುಗರ? ಇಬ್ರಿಗೇನು ಮಾಡೋ ಕೆಲಸ ಇಲ್ವೇ? ನಿಮಗಂತೂ ಯಾಕಾದ್ರೂ ರಜೆ ಕೊಡ್ತಾರೋ ಅಮ್ಮಂಗೆ ಆಗ್ತೈತಿ. ನೋಡಜ್ಜಿ, ಮಾವಿನಕಾಯಿ ಕೀಳಾಕೋಯ್ತು ನಿನ್ಗೆ ಹೇಳಿಕ್ಕೆ ನಮ್ಮ ಅಜ್ಜಿ ತಾಗೆ ಹೇಳಿ ಬೈಸ್ತಂತಂದು ಜಗಳ ಮಾಡ್ತಾನೆ ನಂಗೆ. ಅದೇ ಸುಮ್ಮನೆ ಬೈತಾನೆ ನಂಗೆ. ನಾನೆಲ್ಲೂ ಬೈದಿಲ್ಲ, ನೀನೇ ಬೈಯೋದು. ಈ ಹುಡುಗರ್ಗಂತೂ ರಜೆ ಕೊಟ್ಟರೆ ಮನೆ ಮುಗ್ದೋದು. ಇವ್ರ ತಾ ಬರೀ ಬಡ್ಕೊಂಬದೇ ಆಗ್ತೈತಿ. ಇವಾಗ ಸುಮ್ಮನೆ ಕುಕಂತೀರಿ, ಇಲ್ಲ ಸುಮ್ಮನೆ ಹೊರಕ್ಕೆ ಹೋಗ್ತೀರಿ. ಹೊರಕ್ಕೆ ನೀನೇ ಹೋಗು, ನಮಗೆ ಶೆಕೆ ಆಗಲ್ಲ ತಡ್ಕಮಕ್ಕಿ. ಬಿಸಿಲು ಅಂದ್ರೆ ಬಿಸಿಲು, ಎಲ್ಲಿ ಹೋಗೋಣ? ಬಿಸಿಲಾಗೆ ಆಡ್ಬೇಡ್ರಿ, ಹಂಗೆ ಹಿಂಗೆ ಹುಳ ಹೋಗ್ತಿರ್ತವೆ, ಅಲ್ಲಿಗೆ ಹೋಗ್ಬೇಡ್ರಿ ಇಲ್ಲಿಗೆ ಹೋಗ್ಬೇಡ್ರಿ ಅಂತಂದು ಬೈತೀರ. ಮನೆ ಕುಗಳ್ರಿ ಹಿಂಗೆ ಏನೋ ನಾವು ಯಾಕೆ ಜಾಸ್ತಿ ಆಗ್ತಿ ಅನ್ನೋದು ಮತ್ತಿಗೆ ನೋಡು, ಬಡ್ದು ಬಿಡ್ತೀನಿ. ಅಜ್ಜಿ ಒಂದು ಕತೆ ಹೇಳಜ್ಜಿ. ಹೋಗ ಓಟು ಬಿಟ್ಟಿದ್ದೆ, ಮಾನ ಬರೀತಿಲ್ಲ ನಿಂಗೆ ಒಂದೀಟು. ಹೇಳಜ್ಜಿ ಪ್ಲೀಸ್. ಇವಾಗ ಹೇಳ್ತಾ ಇರುವ, ನೋಡ್ತಿರ್ಗ ಜಗಳಾಡ್ತೀವಿ ನಾವು. ಅಜ್ಜಿ ಹೇಳಜ್ಜಿ, ನಿನ್ನ ಕತೆ ಹೇಳಿ ಎಷ್ಟು ದಿನ ಐತಿ? ಸರಿ ಆಯ್ತು ಹೇಳ್ತೀನಿ. ಏನು ಗೊತ್ತಾ, ನಾನು ಹೇಳೋ ಕತೆ ಸಾರಾಂಶ ಬಂದ್ಬಿಟ್ಟು ನಾವು ಏನು ತಪ್ಪು ಮಾಡ್ತೀವೋ ಅದನ್ನು ನಾವು ಅನುಭವಿಸ್ಲೇಬೇಕು ಅಂತಂದ್ಬಿಟ್ಟು, ಸರಿನಾ? ಸರಿ ಹೇಳು. ಒಬ್ಬ ರಾಜ ಇದ್ನಂತೆ, 3 ಜನ ಮಂತ್ರಿಗಳಿದ್ರಂತೆ. ಅಜ್ಜಿ 3 ಜನ ಇದ್ರೆ ಮಂತ್ರಿ? ಬಾಯಿ ಮುಚ್ಕೊಂಡು ಕೇಳ್ಬೇಕು ಸುಮ್ಮನೆ. ಸರಿ ಹೇಳಜ್ಜಿ, ಸುಮ್ಮನೆ ಇವನು ಕತೆ ಕೇಳಕ್ಕೆ ಬಿಡಲ್ಲ. ಒಂದಿನ ರಾಜ 3 ಜನಕ್ಕೂ 3 ಚೀಲ ಕೊಟ್ಬಿಟ್ಟು ಒಂದೊಂದ ಹೋಗ್ಬಿಟ್ಟು ಕಾಡಾಗಿ ಹಣ್ಣೆಲ್ಲ ಆಯ್ಕೊಂಬರ್ರಿ ಅಂತಂದು ಹೇಳಿನಂತೆ. ಏನಜ್ಜಿ, ಅವನ್ ರಾಜ ಮನೆಗೆ ಇರ್ತಾವ ಹಣ್ಣು, ಎಷ್ಟೊಂದು ತಂದು ಕೊಡ್ತಾರೆ, ಅವನ್ನ ಕಳಿಸ್ತಾರ. ಸುಮ್ಮನೆ ಕುಕ್ಕಲ್ಲ. ಮೊದಲನೇನು ತುಂಬಾ ಒಳ್ಳೆನಂತೆ, ಚೀಲ ತುಂಬಾ ಒಳ್ಳೊಳ್ಳೆ ಹಣ್ಣು ಹಾಕೊಂಡಂತೆ. ಎರಡನೇನು ಕೊಳ್ತೋಗಿರೋ ಹಣ್ಣೆಲ್ಲ ಹಾಕೊಂಡಂತೆ, ಒಳಗೆ ಮ್ಯಾಲೆ ಸಣ್ಣಗಿರೋ 1-2 ಹಾಕೊಂಡು ಅವನು ಹಾಕೊಂಡಂತೆ. 3ನೇನು ರಾಜ ಏನು ತೆಗ್ದು ನೋಡಲ್ಲ ಶೀಲ ಅಂದ್ಬಿಟ್ಟು ಕಲ್ಲೆಲ್ಲ ತುಂಬ್ಕೊಂಡಂತೆ, ಮ್ಯಾಲ ಕಾಮಂಗ್ ಮಾತ್ರ ಒಳ್ಳೆ ಹಣ್ಣಿಕೊಂಡು ಬಂದಂತೆ. ಓಹೋ, ರಾಜ ನೋಡಿ ಸರಿಯಾಗಿ ಬೈದಿರ್ತಾನೆ ಅನ್ನು. ರಾಜ ಹೇಳಿನಂತೆ, ಇವ್ರು 3 ಜನನು ಒಂದೊಂದು ತಿಂಗಳ ಕಾಲ ಸೆರೆಮನೆಗೆ ಹಾಕ್ರಿ ಅಂತ ಹೇಳಿನಂತೆ. ಯಾಕಜ್ಜಿ? ಕೇಳಿ ಪಾಪ ಸುಮ್ಮನೆ. ಅವನೇನು ಫಸ್ಟಿಗೆ ಹಾಕೊಂಡಿದ್ನಲ್ಲ ಒಳ್ಳೊಳ್ಳೆ ಹಣ್ಣು, ಅವನೊಂದು ತಿಂಗಳ ಕಾಲ ಆರಾಮಾಗಿ ತಿನ್ಕೊಂಡು ಕತೆ ಕಳೆದ್ನಂತೆ. ಎಲ್ಲೇನು ಕೊಳ್ತೋಗಿರೋ ಹಾಕೊಂಡಿದ್ನಲ್ಲ ಅವನು ತಿಂದು ರೋಗ ಬರಿಸ್ಕೊಂಡಂತೆ. ಈ 3ನೇನು ಕಲ್ಲು ಹಾಕೊಂಡಿದ್ನಲ್ಲ ಅವನು 1-2-3 ದಿನ ಮ್ಯಾಲೆ ಹಣ್ಣು ತುಂಬಿಕೊಂಡಿದ್ನಲ್ಲ, 1-2-3 ದಿನ ತಿಂದು ಉಪವಾಸದಿಂದ ಸತ್ತೋದ್ನಂತೆ. ಓಹೋ, ನನಗೆ ಇವಾಗ ಗೊತ್ತಾಯ್ತು ಮಾಡಿದ್ದುಣ್ಣೋ ಮಾರಾಯ. ಅವನು ಮೊದಲನೇನು ಒಳ್ಳೊಳ್ಳೆ ಹಣ್ಣು ತುಂಬಿಕೆ ಬಂದು ಬದಿಕೊಂಡ, ಈ ಹಣ್ಣನ್ನು ಕೊಳ್ತೋಗಿರೋ ಹಣ್ಣು ತಗೊಂಡು ಅದು ಅವನಿಗೆ ಹಿಂಗೆ ಆಗ್ತೈತೆ ಅಂತ ಯಾರಿಗೆ ಗೊತ್ತಿತ್ತು? ಅವ್ನು ಕೊಳ್ತೋಗಿರೋ ತಿಂದು ರೋಗ ಬಿತ್ತು ಅವನಿಗೆ. 3ನೇನು ಗೋವಿಂದ ಅಂದ. ಓಹೋ, ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ ಅಂತಂದಲ್ವ? ನಾವೇನು ಮಾಡ್ತೀವೋ ನಾವು ಅದನ್ನು ಇಲ್ಲೇ ಅನುಭವಿಸೋಬೇಕು.